ನಮಸ್ಕಾರ ಸ್ನೇಹಿತರೆ. ಮುಂದಿನ ಪೀಳಿಗೆ ಅನುಕೂಲಕ್ಕಾಗಿ ಡೆವಲಪ್ಮೆಂಟ್ ಮಾಡ್ತೀನಿ ಅಂದ್ಬಿಟ್ಟು ಹಲವಾರು ಕಡೆ ಪುರಾತನ ಕಾಲದ ದೊಡ್ಡ ದೊಡ್ಡ ಮರಗಳನ್ನ ಕಡ್ಕೊಂಡ್ ಬರ್ತಾ ಇದ್ದಾರೆ. ಇದೇ ತರ ಎಲ್ಲಾ ಕಡೆ ಹಲವಾರು ಮರಗಳನ್ನ ಕಡಿತಾ ಇದ್ರೆ ಮುಂದಿನ ಪೀಳಿಗೆಯಲ್ಲಿ ಈ ಪೀಳಿಗೆಯಲ್ಲೇ ನಾವು ಬದುಕೋದು ತುಂಬಾ ಕಷ್ಟ ಆಗ್ತದೆ. ಪೊಲ್ಯೂಷನ್ ನ ದೂರ ಮಾಡ್ತಾ ಇರೋದು ಆ ಮರಗಳೇ. ಆ ಗಾಳಿ ಇಲ್ಲ ಅಂದ್ರೆ ನಮ್ ಕೈಲಿ ಉಸಿರಾಡಕ್ಕೂ ಆಗಲ್ಲ. ಆ ಮರಗಳನ್ನ ತೊಳೆದ್ಬಿಟ್ರೆ ಪೊಲ್ಯೂಷನ್ ಬಂದ್ರೆ ಮತ್ತೇನ್ ಬರುತ್ತೆ? ಇದೆಲ್ಲ ಯಾಕೆ ಇವ್ನು ಹೇಳ್ತಾ ಇದ್ದಾನಪ್ಪ ಅಂತ ಅನ್ಕೋಬಹುದು ನೀವೆಲ್ಲ. ಇದೇ ತರ ಪರಿಸ್ಥಿತಿಗಳು ನಾವೆಲ್ಲ ಬೇರೆ ಕಡೆ ನೋಡ್ತಾ ಇದೀವಿ. ಇವಾಗ ಕೊನೆಗೆ ನಮ್ಮೂರಿಗೆ ಈ ತರ ಪರಿಸ್ಥಿತಿ ಬಂದಿದೆ. ಮಾಸಿ ಗ್ರಾಮದಲ್ಲಿ ಮುಂದಿನ ಪೀಳಿಗೆ ಅನುಕೂಲಕ್ಕಾಗಿ ಬಸ್ ಸ್ಟ್ಯಾಂಡ್ ನ ಅಭಿವೃದ್ಧಿಗಾಗಿ ಪುರಾತನ ಕಾಲದಿಂದ ಬೆಳೆದು ಬಂದಿರುವ ಸುಮಾರು 10 ಶತಮಾನ ಅಂದ್ರೆ ಸುಮಾರು 100 ವರ್ಷಗಳಿಂದ ಮೇಲ್ಪಟ್ಟ ಆಲದ ಮರವನ್ನು ಅಭಿವೃದ್ಧಿಗೋಸ್ಕರ ಆ ಮರನ ಕಳೆದಿದ್ದಾರೆ. ಆ ಮರದ ಕೆಳಗಡೆ ಎಷ್ಟೋ ಜನ ಹೂವು ಕಟ್ಕೊಂಡು ಜೀವನ ನಡೆಸ್ತಾ ಇದ್ರು. ಈ ಪರಿಸ್ಥಿತಿ ಸದ್ಯಕ್ಕೆ ನಮ್ಮೂರಿಗೆ ಬಂದಿದೆ. ಮುಂದಿನ ದಿನಗಳಲ್ಲಿ ನಿಮ್ಮೂರಿಗೂ ಬರ್ಬೋದು. ಎದುರ್ಸಕ್ ತಯಾರಾಗಿರಿ ಎಲ್ಲಾರು. ಡೆವಲಪ್ಮೆಂಟ್ ಗೋಸ್ಕರ ಪರಿಸರನ ಹಾಳು ಮಾಡಬೇಡಿ. ದಯವಿಟ್ಟು ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಪರಿಸರನ ಸೇವ್ ಮಾಡಿ. ಆದಷ್ಟು ಮರಗಳನ್ನ ಕಡಿಯೋದು ನಿಲ್ಲಿಸಿ. ಅದೇ ತರ ಪರಿಸರ ಉಳಿಸಿ. ಸೇವ್ ನೇಚರ್.